ನೋಡಿ ಇದು 20 acre ಲ್ಯಾಂಡು. ಎಲ್ಲ ನೋಡಿದ್ರು ನಿಮಗೆ ಟ್ಯೂಲಿಪ್ ಇದೆ. ಎಷ್ಟು ಚೆನ್ನಾಗಿ ಟ್ಯೂಲಿಪ್ನ ಹಾಕಿದ್ದಾರೆ. ಸ್ಪ್ರಿಂಗ್ ಬಂದ ತಕ್ಷಣ ಮತ್ತೆ ಬ್ಲೂಮ್ ಆಗುತ್ತೆ, ಆ ಥರ ಅದು ಹೇಗಿರುತ್ತೆ ಬಲ್ಬ್ಸ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗಾರ್ಡನ್ ಸೆಂಟರಿಗೆ ನೆಕ್ಸ್ಟ್ ಟೈಮ್ ಹೋದಾಗ. ಈ 20 acre ಲ್ಯಾಂಡಲ್ಲಿ ಎಷ್ಟು ಬಲ್ಬ್ ಹಾಕಿದ್ದಾರೆ ಗೊತ್ತಾ ಇವರು? 1,40,000 ಬಲ್ಬ್ನ ನೆಟ್ಟಿದ್ದಾರೆ. ಈ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಇದೆ, ಟ್ರ್ಯಾಕ್ಟರ್ಸ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಫಾರ್ಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮೇರಿಕಾದಲ್ಲಿ ಹಳ್ಳಿ ಜೀವನ ಯಾವ ಥರ ಇರುತ್ತೆ, ಫಾರ್ಮ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಅಲ್ಲೆಲ್ಲ ಸ್ಪ್ರಿಂಗ್ ಬಂತು ಅಂತಂದರೆ, ವಸಂತ ಕಾಲ ಬಂತು ಅಂತಂದರೆ ಮಾವು ಚಿಗುರುತ್ತೆ, ಕೋಗಿಲೆ ಹಾಡುತ್ತೆ. ಆದರೆ ಇಲ್ಲಿ ಎಲ್ಲ ಕಡೆ ನಿಮಗೆ ಸ್ಪ್ರಿಂಗ್ ಬಂತು ಅಂತಂದರೆ ಪೋಲನ್ ಇರುತ್ತೆ, ಹಾಗೆ ಎಲ್ಲ ಥರದ ಫ್ಲವರ್ಸು ಬ್ಲೂಮ್ ಆಗೋಕ್ಕೆ ಶುರು ಆಗುತ್ತೆ. ಸ್ಪೆಷಲಿ ಚೆರಿ ಬ್ಲಾಸಮ್ ಹಾಗೆ ಟ್ಯೂಲಿಪ್ ಗಾರ್ಡನ್ಸ್ಗಳಂತೂ ಭಾಳ ಫೇಮಸ್ ಈ ಟೈಮಲ್ಲಿ. ಈಗ ನಾವು ಹೋಗ್ತಾ ಇರೋ ಫಾರ್ಮಲ್ಲಿ ಟ್ಯೂಲಿಪ್ ಇದೆ, ಟ್ಯೂಲಿಪ್ ಫಾರ್ಮ್ ಅದು. ಹಾಗೆ ಆ್ಯನಿಮಲ್ಸ್ ಕೂಡ ಇದ್ದಾವೆ. ಇಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ಈ ಫಾರ್ಮ್ ಹಾಗೆ ಹಳ್ಳಿ ಲೈಫ್ ಅಂತ ತೋರಿಸ್ತೀನಿ ಇವತ್ತು. ಬನ್ನಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಇಲ್ಲಿ ನೋಡಿ, ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಇವೆಲ್ಲ ಕಂಟ್ರಿ ಸೈಡ್ ಅಂತ ಕರೀತಾರೆ. ಅಂದರೆ ವಿಲೇಜ್ ಅಂತ ಕರೆಯಲ್ಲ ಇಲ್ಲಿ, ಇದೆಲ್ಲ ಕಂಟ್ರೀಲಿ ಈ ಥರ ನಿಮಗೆ ಬಾನ್ಯಾರ್ಡ್, ಶೀವ್ಸ್, ಹಾರ್ಸಸ್ ಇವೆಲ್ಲ ಗ್ರೇಸ್ ಮಾಡ್ತಾ ಇರೋದು ಕಾಣಿಸುತ್ತೆ ಆನ್ ದ ವೇನೆ. ಇವಾಗ ನಾವು ಫಾರ್ಮ್ ಎಂಟರ್ ಆಗ್ತಾ ಇದ್ದೀವಿ. ಇದು ಹಿಲ್ ಫಾರ್ಮ್. ಸೊ ನೆಲ ಎಲ್ಲ ಭೂಮಿ ಎಲ್ಲ ಒಂದೇ ಸಮತಟ್ಟಾಗಿಲ್ಲ, ಇದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇದೆ ಇದು. ಸೊ ಅದಕ್ಕೋಸ್ಕರ ಇದಕ್ಕೆ ಇದು ಹಿಲ್ ಫಾರ್ಮ್, ಇದು ಮೌಂಟೇನ್ ಮೇಲಿರೋದಕ್ಕೋಸ್ಕರ. ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಇವಾಗ ಟಿಕೆಟ್ ತೋರಿಸ್ಬಿಟ್ಟು ನಮ್ಮದು ಸ್ಲಾಟು ಸ್ಕೆಡ್ಯೂಲ್ ಆಗಿರೋ ಟೈಮ್ಗೆ ನಾವು ಬಂದಿದ್ದೀವಿ. ಅದನ್ನು ತೋರಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇವರು ಬಿಸಿಲಿಗೆ ದೇಕಿ ನಾಟ್ ನೋಡಿ, ಇದು 20 acre ಲ್ಯಾಂಡು. ಎಲ್ಲ ನೋಡಿದ್ರು ನಿಮಗೆ ಟ್ಯೂಲಿಪ್ ಇದೆ. ಎಷ್ಟು ಚೆನ್ನಾಗಿ ಟ್ಯೂಲಿಪ್ನ ಹಾಕಿದ್ದಾರೆ. ಹಿಂದೆ ಎಲ್ಲ ಪೂರ್ತಿ ನೋಡಿ ಟ್ಯೂಲಿಪ್ ಕಾಣಿಸ್ತಾ ಇದೆ. ಫುಲ್ಲು ಒಂದೊಂದು ರೋ ಅಲ್ಲಿ ಈ ಥರ ಇದೆ. ಇವಾಗ ನಾವು ಇಲ್ಲಿ ಎಂಟರ್ ಆಗ್ತಾ ಅವರು ಈ ಫಾರ್ಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೇಳಿದ್ದೇನೆಂದರೆ, 100 acres ಆಫ್ ಲ್ಯಾಂಡ್ ಅಂತೆ ಇದು. 1927ಇಂದನೂ ಇಲ್ಲಿ ಶುಗರ್ ಕೇನ್ನ ಗ್ರೋ ಮಾಡ್ತಾ ಇದ್ರಂತೆ. ಇಲ್ಲಿ ಲೋಕಲ್ ಕಮ್ಯುನಿಟಿಗೆ ಇವರು ಮೊಲಾಸಸ್ನ ಸಪ್ಲೈ ಮಾಡ್ತಾ ಇದ್ರಂತೆ. ಬಟ್ ಓವರ್ ದ ಟೈಮ್ ಇವರು ಇದನ್ನು ಏನು ಮಾಡಿಬಿಟ್ಟಿದ್ದಾರೆ, 2011ಇಂದ ಇದನ್ನು ಟ್ಯೂಲಿಪ್ ಗಾರ್ಡನ್ ಆ ಥರ ಮಾಡಿಬಿಟ್ಟಿದ್ದಾರೆ. ಸೊ ಒಂಥರ ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ. ಸೊ ಸಮ್ಮರಲ್ಲಿ ಸನ್ಫ್ಲವರ್ ಗಾರ್ಡನ್ ಕೂಡ ಮಾಡ್ತಾರಂತೆ. ಹಾಗೆ ಈ ವರ್ಷದಿಂದ ಲ್ಯಾವೆಂಡರ್ ಕೂಡ ಇವರು ಗ್ರೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಫಾರ್ಮ್ ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ ನಾವು ಟ್ಯೂಲಿಪ್ನ ಪಿಕ್ ಮಾಡ್ಕೊಂಡು ಹೋಗ್ಬೋದು. ಈ ಟ್ಯೂಲಿಪ್ನ ನಾವು ಒಬ್ಬರಿಗೆ 3 ಟ್ಯೂಲಿಪ್ನ ಪಿಕ್ ಮಾಡೋದಕ್ಕೆ ಕೊಡ್ತಾರೆ ಇವರು, ಅಡಲ್ಟ್ಸಿಗೆ ಮಾತ್ರ. ಚಿಲ್ಡ್ರನ್ಸು ಈ ಟ್ಯೂಲಿಪ್ನ ಇಲ್ಲಿ ಪಿಕ್ ಮಾಡೋಂಗಿಲ್ಲ. ಸೊ ನಮ್ಮ ಟಿಕೆಟ್ ಜೊತೆನೇ ಆ ಒಂದು ಆಫರು ಕೂಡ ಇನ್ಕ್ಲೂಡ್ ಆಗೇ ಇರುತ್ತೆ. ನಾವು ಲಾಸ್ಟಲ್ಲಿ ಫಾರ್ಮಿಂದ ಹೋಗೋವಾಗ ಈ ಟ್ಯೂಲಿಪ್ನ ಪಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಆ ಟ್ಯೂಲಿಪ್ನ ಹಿಡ್ಕೊಂಡು ನಾವು ಫಾರ್ಮ್ನ ಓಡಾಡಬೇಕಾಗತ್ತೆ. ಅದ್ರ ಬದಲು ಅದನ್ನ ಲಾಸ್ಟಲ್ಲಿ ಪಿಕ್ ಮಾಡೋದು ಬೆಟರ್ ಅಂತ ಅನ್ಕೋತಾ ಇದ್ದೀವಿ. ಈ ಟ್ಯೂಲಿಪ್ ಪ್ಲಾಂಟ್ನ ನಿಮಗೆ ಕ್ಲೋಸ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸೀಡ್ ಹಾಕಿ ಗ್ರೋ ಮಾಡಿರಲ್ಲ, ಇದನ್ನು ಬಲ್ಬ್ಸ್ ಹಾಕಿ ಗ್ರೋ ಮಾಡಿರ್ತಾರೆ. ಈ 20 acres ಲ್ಯಾಂಡಲ್ಲಿ ಎಷ್ಟು ಬಲ್ಬ್ಸ್ ಹಾಕಿರ್ಬೋದು ಅಂತ ನಿಮಗೆ ಅಂದಾಜು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ 1,40,000 ಬಲ್ಬ್ಸ್ನ ಹಾಕಿದಾರಂತೆ ಇವರು. ಸೊ ಎವ್ರಿ ಇಯರ್ ಇದನ್ನ ಹಾಕಬೇಕಾಗಿಲ್ಲ, ಒಂದ್ಸಲ ಹಾಕ್ಬಿಟ್ರೆ ಪ್ರತಿ ವರ್ಷ ಈ ಬಲ್ಬು ಸ್ಪ್ರೌಟ್ ಆಗಿ ಸ್ಪ್ರಿಂಗಲ್ಲಿ ಹೂ ಬಿಡ್ತಾ ಇರುತ್ತೆ. ಈ ಬಲ್ಬ್ ಏನಾಗುತ್ತೆ ಅಂತಂದರೆ, ಈ ಥರ ಸ್ಪ್ರಿಂಗ್ ಬಂದಾಗ ಗಿಡ ಆಗುತ್ತೆ. ಅದು ವಿಂಟರ್ ಬರ್ತಾ ಇದ್ದಂಗೆ ಆ ಬಲ್ಬು ಡಾರ್ಮೆಂಟ್ ಸ್ಟೇಜಿಗೆ ಹೊರಟೋಗುತ್ತೆ. ಸ್ಪ್ರಿಂಗ್ ಬಂದ ತಕ್ಷಣ ಮತ್ತೆ ಬ್ಲೂಮ್ ಆಗುತ್ತೆ, ಆ ಥರ ಅದು ಹೇಗಿರುತ್ತೆ ಬಲ್ಬ್ಸ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗಾರ್ಡನ್ ಸೆಂಟರಿಗೆ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಲಾದರೂ. ನಿಮಗೆ ಗೊತ್ತಲ್ಲ, ಇಲ್ಲಿ ನೋಡಿ, ಇದು ಟರ್ಕಿ. ಇದನ್ನು ಇವರು ಯಾವಾಗ ತಿಂತಾರೋ ಪುಟ್ಟ ಇದನ್ನು ಥ್ಯಾಂಕ್ಸ್ ಗಿವಿಂಗಿಗೆ, ಕರೆಕ್ಟ್, ಥ್ಯಾಂಕ್ಸ್ ಗಿವಿಂಗ್ಗೆ ಇದನ್ನು ಟರ್ಕಿನ ಅವರು ಇಲ್ಲಿ ತಿನ್ನೋ ಟ್ರೆಡಿಷನ್ ಇದೆ. ಇನ್ನು ಟರ್ಕಿ ಇದೆ ಇಲ್ಲಿ, ಕೋಳಿ ಥರನೇ ಇರುತ್ತೆ ನೋಡಿ, ಸ್ವಲ್ಪ ದೊಡ್ಡದಿದು ಅಲ್ವಾ, ಚಿಕನ್.
ಸೊ ಫಾರ್ಮ್ ಅಂದಮೇಲೆ ಫಾರ್ಮ್ ಆ್ಯನಿಮಲ್ಸ್ ಇಲ್ಲೇ ಬೇಕಲ್ವ. ಸೊ ಇಲ್ಲೆಲ್ಲನೂ ಫಾರ್ಮ್ ಆ್ಯನಿಮಲ್ಸ್ಗಳಿದ್ದಾವೆ ಫಾರ್ಮಲ್ಲಿ. ಇಲ್ಲೆಲ್ಲ ಹಳ್ಳಿಗಳನ್ನ ಹಳ್ಳಿ ಅಂತ ಕರೆಯಲ್ಲ, ಇಲ್ಲಿ ಕಂಟ್ರಿ ಸೈಡ್ ಅಂತ ಕರೀತಾರೆ. ಸೊ ಕಂಟ್ರಿ ಅಂತ ಕರೀತಾರೆ. ಸೊ ಇಲ್ಲಿ ಹಳ್ಳಿಗಳಲ್ಲೂ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಸ್ಟೋರ್ಸ್ಗಳು ಇರುತ್ತೆ ಸುತ್ತಮುತ್ತ. ಸೊ ಅಂಥದ್ದೇನು ಡಿಫ್ರೆನ್ಸ್ ಇರಲ್ಲ. ಬಟ್ ಈ ಥರ ಬಾನ್ಯಾರ್ಡ್, ನಿಮಗೆ ಫಾರ್ಮ್ಸು, ಈ ಥರ ಕೌಸ್ ಆ್ಯನಿಮಲ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ, ಫಾರ್ಮ್ ಆ್ಯನಿಮಲ್ಸ್ ಎಲ್ಲನೂ. ಸೊ ಈ ಮನೆಗಳೆಲ್ಲ ನೋಡಿ ತುಂಬ ಹಳೆ ಮನೆಗಳಿವು, 100 ವರ್ಷದ ಮೇಲಿನ ಮನೆಗಳು ಅನಿಸುತ್ತೆ ಇವೆಲ್ಲ ನೋಡಿದ್ರೆ. ಇಲ್ಲಿ ಸ್ಪ್ರಿಂಗ್ ಶುರು ಆಯಿತು ಅಂದರೆ ಈ ಥರ ಚೆರಿ ಬ್ಲಾಸಮ್ಗಳು ತುಂಬಾ ಕಾಮನ್ನು. ಇದನ್ನ ನೋಡೋದಕ್ಕೆ ಅಂತ ಜನಗಳು ದೂರ ಎಷ್ಟೆಷ್ಟೋ ದೂರಕ್ಕೆ ಹೋಗ್ತಾರೆ. ಇಲ್ಲಿ ಈಸ್ಟ್ ಕೋಸ್ಟಲ್ಲಿ ವಾಷಿಂಗ್ಟನ್ DC ಚೆರಿ ಬ್ಲಾಸಮ್ ತುಂಬ ಫೇಮಸ್. ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಚೆರಿ ಬ್ಲಾಸಮ್ ನೋಡೋದಕ್ಕೆ ಅಂತ. ತುಂಬ ಸಿಕ್ಕಾಪಟ್ಟೆ ಟ್ರೀಸ್ಗಳಿದ್ದಾವೆ ಅಲ್ಲಿ. ಇಲ್ಲೂ ಕೆಲವೊಂದಿಷ್ಟು ಟ್ರೀಸ್ಗಳನ್ನ ಇವ್ರು ಹಾಕಿದ್ದಾರೆ. ಇದೆಲ್ಲ ನೋಡಿ ಫುಲ್ ಹೋಲ್ ಟ್ರೀನೇ ಫುಲ್ಲು ಪಿಂಕಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಇಲ್ಲಿ ರಿಫ್ರೆಶ್ಮೆಂಟ್ಗೆ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ರಿಫ್ರೆಶ್ಮೆಂಟ್ ಸಿಗುತ್ತೆ, ಲೈಕ್ ಡೋನಟ್ ಸಿಗುತ್ತೆ. ಅದು ಬಿಟ್ಟರೆ ಲೈಕ್ ಹಾಟ್ ಚಾಕ್ಲೇಟ್ಸ್, ಸಮ್ ಸ್ನ್ಯಾಕ್ಸ್ ಕೂಡ ಇದ್ದಾವೆ. ನಾವು ಏನಾದರೂ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಅದಲ್ಲದೆ ಇದು ಫಾರ್ಮ್ ಅಲ್ವಾ, ಸೊ ಆಬ್ವಿಯಸ್ಲಿ ಅವರು ಕೆಲವೊಂದು ಪ್ಲಾಂಟ್ ಟ್ಯೂಬರ್ಸ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿ ದಲಿಯಾ ಟ್ಯೂಬರ್ಸು ಇವನ್ನೆಲ್ಲ ಸೇಲಿಗೆ ಇಟ್ಟಿದ್ದಾರೆ ಅವರು. ಸೊ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ಇದ್ವು ಎಲ್ಲನೂ. ಇವಾಗ ತಿಂಡಿ ತೊಗೊಂಡ್ವಿ. ಇಲ್ಲಿ ತಿಂಡಿ ತಿನ್ಬೇಕಿನ್ನ ನಾವು. ಇಲ್ಲಿ ನೋಡಿ ಇದು ಮನೇನೇ ಸೈಡಲ್ಲಿ ಇವರು ಒಂಥರ ರಿಫ್ರೆಶ್ಮೆಂಟ್ ಏರಿಯಾ ಥರ ಇವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಫಾರ್ಮ್ ಓನರ್ಸು. ಫುಡ್ಡೆಲ್ಲ ಅಲ್ಲೇ ಚೇರ್ ಮೇಲೆ ಇದೆ, ತೊಗೊಂಬಂದಿಲ್ಲ ನಾನು, ಬೇಬಿನೂ ಕರ್ಕೊಂಬಂದೆ. ಡೋನಟ್ಸ್, ಕಾಫಿ ಎಲ್ಲ ತೊಗೊಂಡ್ವಿ. ಹಾಟ್ ಚಾಕ್ಲೇಟ್ ಡೋನಟ್ಸ್ ಇದೆ. ಅದು ಬಿಸ್ಕೆಟ್ಸ್ ತೊಗೊಂಡೆ. ಏನಂತದೆ, ಕ್ರ್ಯಾಕರ್ಸ್. ಈ ಫಾರ್ಮಲ್ಲಿ ನೋಡಿ ಈ ಥರ ಒಂದು ಡೆಕೋರೇಟ್ ಮಾಡಿಬಿಟ್ಟಿಟ್ಟಿದ್ದಾರೆ ಈ ಪ್ಲೇಸ್ನ. ಇಲ್ಲಿ ವೆಡ್ಡಿಂಗ್ಸ್ ಕೂಡ ನಡೆಯುತ್ತಂತೆ. ಇಲ್ಲಿ ವೆಡ್ಡಿಂಗ್ಸ್ ಅಂತಂದರೆ ಲೈಕ್ 20-30 ಪೀಪಲ್ ಅಷ್ಟೇ ಬರ್ತಾರೆ. ಅವ್ರು ಬಂದ್ಬಿಟ್ಟು ಚಿಕ್ಕದಾಗಿ ಒಂದು ½ ಅವರಲ್ಲಿ ವೆಡ್ಡಿಂಗ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಥರ ಪ್ಲೇಸ್ನ ಯೂಶ್ವಲಿ ಜನ ಪ್ರಿಫರ್ ಮಾಡೋದು, ಲೈಕ್ ಕಾಮ್, ಪೀಸ್ಫುಲ್ ಆ್ಯಂಡ್ ಪ್ರೈವೇಟ್ ಪ್ಲೇಸ್ಗಳನ್ನೇ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಯಾವುದೋ ಹಳೆ ಏನೋ ಇಕ್ವಿಪ್ಮೆಂಟ್ ಇದೆ. ಹಾಗೆ ಟ್ರ್ಯಾಕ್ಟರ್ಸ್ ಕೂಡ ಇದೆ. ಟ್ರ್ಯಾಕ್ಟರ್ಸ್ ಆಬ್ವಿಯಸ್ಲಿ ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಇಲ್ಲಿ ನಾನು ನಿಮ್ಗೊಂದು ಎನಿಮಲ್ ತೋರಿಸ್ತೀನಿ, ಅದು ಯಾವುದು ಅಂತ ನೀವು ರೆಕಗ್ನೈಸ್ ಮಾಡ್ತೀರಾ ಅಂತ ನೋಡೋಣ. ಇಲ್ಲಿ ಆ್ಯಕ್ಚುಲಿ 2 ಆ್ಯನಿಮಲ್ ಇದೆ. ಇದ್ರ ಟೇಲ್ ನೋಡೇ ನೀವು ರೆಕಗ್ನೈಸ್ ಮಾಡ್ಬೋದಾ ಅಂತ. ಇಲ್ಲಿ ನೋಡಿ, ಇದು ಪೋನಿ ಟೇಲ್ ಅಂತ ನಾವೇನಂತೀವಲ್ಲ, ಇದೇ ಅದು ಪೋನಿ ಅಂತಂದರೆ ಸ್ಮಾಲ್ ಹಾರ್ಸ್ ಥರದ ಆ್ಯನಿಮಲ್ನ ಪೋನಿ ಅಂತ ಕರೀತಾರೆ. ಇಲ್ಲಿ ಮಕ್ಕಳು ಈ ಪೋನಿ ಮೇಲೆ ಕುತ್ಕೊಂಡು ಹೋಗೋ ಅಂಥ ಪೋನಿ ರೈಡ್ ಅಂತ ಒಂದು ಮಾಡೋ ಅಂಥ ಪ್ಲೇಸ್ಗಳು ಕೆಲವೊಂದು ಇರ್ತವೆ. ಅಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ನಾವು ಪೋನಿ ಮೇಲೆ ಕೂರಿಸ್ಕೊಂಡು ಅವ್ರನ್ನ ರೈಡ್ ಮಾಡಿಸ್ಬೋದು. ಇಲ್ಲಿ ಈ ಫಾರ್ಮಲ್ಲಿ ಈ ಜಾಗದಲ್ಲಿ ವೆಡ್ಡಿಂಗ್ಸ್ ಕೂಡ ನಡೆಯುತ್ತಂತೆ. ಸೊ ಇಲ್ಲಿ ವೆಡ್ಡಿಂಗ್ ಅಂತಂದರೆ ಭಾಳ ಜನ ಸೇರಿಕೊಳ್ಳಲ್ಲ, ಲೈಕ್ 20-30 ಪೀಪಲ್ ಸೇರ್ತಾರೆ. ಹಾಗಾಗಿ ಇಂಥ ಜಾಗನ ತುಂಬ ಪ್ರಿಫರ್ ಮಾಡ್ತಾರೆ ಇಲ್ಲೆಲ್ಲ. ಸಣ್ಣ ಲೈಕ್ ಒಂಥರ ಪೀಸ್ಫುಲ್ಲು ಪ್ರೈವೇಟ್ ಪ್ಲೇಸ್ಗಳಲ್ಲಿ ಇಲ್ಲಿ ವೆಡ್ಡಿಂಗ್ ಆಗಿಬಿಡುತ್ತೆ. ವೆಡ್ಡಿಂಗೂ ಲೈಕ್ ½ ಅವರಲ್ಲಿ ಮುಗ್ದೋಗ್ಬಿಡುತ್ತೆ. ಇಲ್ಲಿ ತುಂಬ ಜಾಸ್ತಿ ಪ್ರೊಸೀಜರ್ಸ್ ಏನೂ ಇರಲ್ಲ. ಸೊ ಇದು ಈ ಥರ ಇದೆ ಇಲ್ಲಿ ಒಳಗಡೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್. ಇವಾಗ ನಾವು ಲಾಸ್ಟಲ್ಲಿ ಟ್ಯೂಲಿಪ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಸ್ಕೆಡ್ಯೂಲ್ ಆಗಿರೋ ಅಂಥ ಟೈಮು ಮುಗಿತಾ ಬಂತು, 6 o'clock ಆಗ್ತಾ ಬಂತು. ಸೊ ಈ ಟ್ಯೂಲಿಪ್ನ ನಾವು ಬಲ್ಬ್ ಸಮೇತ ಕೀಳೋ ಹಾಗಿಲ್ಲ, ಯಾಕಂದರೆ ಅವರಿಗೆ ಬಲ್ಬ್ ಬೇಕಾಗುತ್ತೆ. ಸೊ ನಾವು ಜಸ್ಟ್ ಆ ಸ್ಟಾಕ್ನಷ್ಟೇ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಮಾಡ್ತಾ ಇದ್ದೀನಿ ಇವಾಗ. ಇದು ನನ್ನ 2ನೇ ಫ್ಲವರ್. ಇದು ಈ ಕಲರ್ ತೊಗೊಂಡಿದ್ದೀನಿ. ಓಕೆ, ನೀನೊಂದು ತೆಗಿ ಆಯಿತಾ ಅರಿನ್.
ಕೆಳಗೆ ಹೋಗಿ, ಇನ್ನು ಕೆಳಗೆ ಹೋಗು, ಕೆಳಗೆ ಹೋಗಿ ಇನ್ನು. ಹಂಗಲ್ಲ ಅರೀನ್, ಲುಕ್ ಎಟ್ ದಿಸ್. ಈ ಥರ ಕೆಳಗೆ ಫುಲ್ಲು ಈ ಥರ ಕೆಳಗೆ ಹೋಗಿ ಇನ್ನು ಎಸ್ ಯಾ ಹೆಂಗೆ ಸೂಪರ್. ಎಲ್ಲ ಕ್ಲೋಸೇ ಇದೆ. ಯು ಕ್ಯಾನ್ ಪಿಕ್ ಯಾವ್ದು ಬೇಕಾದ್ರೂ, ಸ್ವಲ್ಪ ಚೆನ್ನಾಗಿರೋಂಥದ್ದು ನೋಡ್ಕೊಂಡು ತಗೋ. ಹಾಂ, ಇಲ್ಲೇ ಯಾವ್ದಾದ್ರು ಚೂಸ್ ಮಾಡೋ. ಯಾವ್ದು ಚೂಸ್ ಮಾಡ್ತೀಯಾ? ಅದು ಚೆನ್ನಾಗಿದೆ. ಯು ಕ್ಯಾನ್ ಆಲ್ಸೋ ಪಿಕ್ ಇಲ್ಲೇ ಯಾವುದಾದ್ರೂ ಒಂದು ಮಗನೇ. ಅಲ್ಲ, ಫ್ರೆಶ್ ಇರೋದು ನೋಡ್ಕೊಳ್ಳೋ. ಅದು ಬೇಡ, ಒಂದು ಸೆಕೆಂಡ್. ಥರ ಬಾಡ್ದಂಗೆ ಅನಿಸುತ್ತೆ ಇವೆಲ್ಲ, ಬೇಡ. ಇದೇ ತಗೊಳಕ್ಕಾಗಲ್ಲ. ತಗೋ. ಅದಲ್ಲಪ್ಪ, ಇದನ್ನೇ ತೊಗೊಬೋದಲ್ಲ. ಇದನ್ನ ಇದು ತಗೋ, ಇದು ತಗೋ. ಹಾಂ, ಯೇ, ಥ್ಯಾಂಕ್ ಯು. ಸೊ ನಮ್ಮ ಥರ್ಡ್ ಫ್ಲವರ್. ಕೆಳಗಡೆ ಸ್ಟಾಕ್ ತಗೋ. ಲೀವ್ಸ್ ಕೆಳಗಿನ ಕೆಳಗೆ. ಟೇಕ್ ಒನ್ ಲೀವ್ ಆಲ್ಸೋ ರೀ. ಹಂಗೆ ಮಾಡಬೇಡ, ಜಸ್ಟ್ ಕಟ್ ಮಾಡು. ಎಸ್, ಇದು ನಮ್ಮ ಫೋರ್ತ್ ಫ್ಲವರ್. ಸೊ ನಾವು ಇನ್ನೊಂದೆರಡು ಫ್ಲವರ್ಸ್ನ ತೊಗೊಂಡ್ವಿ. ಸೊ ಟೋಟಲ್ 6 ಫ್ಲವರ್ಸ್. ಸೊ ಒಬ್ಬೊಬ್ಬರಿಗೆ 3 ಸೊ 6 ಫ್ಲವರ್ಸ್ ತೊಗೊಂಡ್ವಿ. ಇವಾಗ ಇದನ್ನು ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ವಿ. ಸೊ ನಾವಿಲ್ಲಿಂದ ಫ್ಲವರ್ಸ್ನೆಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಇದು ನನ್ನ ಇವತ್ತಿನ ವ್ಲಾಗ್. ಸಿ ಯು ನೆಕ್ಸ್ಟ್ ಟೈಮ್ ವಿತ್ ಅನದರ್ ಬ್ಯೂಟಿಫುಲ್ ಡಿಫ್ರೆಂಟ್ ವ್ಲಾಗ್. ಸೊ ಅಲ್ಲಿ ತನಕ ಹ್ಯಾಪಿಯಾಗಿರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.